ಮಗ 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 ಹೋಯ್ತಲ್ಲ ಮಗ ಮೊದಲನೇ ಮ್ಯಾಚು RCB ಕಾಲೆತ್ಕೊಬಿಟ್ರಲ್ಲ ಗುರು. ಎಕ್ಸ್ಪೆಕ್ಟೆಡೇನೆ ಇವತ್ತು ಏನೋ ಬೆಳಿಗ್ಗೆ ಎದ್ದಿದ ತಕ್ಷಣ ನೆಗೆಟಿವ್ ವೈಬ್ರೇಷನ್ ಬರ್ತಾ ಇತ್ತು. ಅದಕ್ಕೆ ಪ್ರಿವ್ಯೂಲಿ ಹೇಳಿದ್ದೆ ಇವತ್ತು ಯಾಕೋ CSK ಗೆಲ್ಲ ಥರ ಕಾಣಿಸ್ತೈತೆ ಮಗ ಅಂತ. ಹಂಗೆ ಆಗೋಗ್ಬಿಡ್ತಲ್ಲ, ಯಾವ ಬಾಯಲ್ಲಿ ಹೇಳಿದ್ನ ಏನು ಹೇಳೋಣ ಗುರು. ಮೊದಲನೇ ಮ್ಯಾಚು ದೇವ್ರಿಗೆ ಇದನ್ನೇ ಹಾಕೊಂಡು ಕ್ಯಾಸೆಟ್ ಹಾಕೊಂಡು ಕೂತ್ಕೋಬೇಕಷ್ಟೇ ನಾವು. ಪದೇ ಪದೇ ಎಲ್ಲ ವರ್ಷವೂ ಇದೇ ಕ್ಯಾಸೆಟ್ ಹಾಕಂತ ಇರ್ತೀವಿ. ಮೊದಲನೇ ಮ್ಯಾಚು ಗೆಲ್ತು ಅಂದರೆ ಅಭಿಮಾನಿ ದೇವ್ರುಗಳಿಗೆ, ಸೋಲ್ತು ಅಂತಂದರೆ ದೇವರಿಗೆ, ಅಷ್ಟೇನೆ. ಸೊ ಮೊದಲನೇ ಮ್ಯಾಚ್ ಅಲ್ವಾ, ಅಲ್ಲೂ ಒಂದು ಏನು ಅಜೀಬಾಗಿ ಏನು ಸೋತಿಲ್ಲ ನಮ್ಮ RCB. ಕಾಂಪಿಟೇಷನ್ ಅಂತೂ ಇತ್ತು ಈ ಮ್ಯಾಚಲ್ಲಿ. ಅಜೀಬಾಗಿ ಸೋತಿರು, ಏನು ಗುರು ಇಷ್ಟು ಡಬ್ಬಾ ಥರ ವರ್ಷಾಗಿ ಆಡಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ಬಟ್ ಕಾಂಪಿಟೇಷನ್ ಕೊಟ್ಟರು ಈ ಮ್ಯಾಚಲ್ಲಿ, ಕಮ್ ಬ್ಯಾಕ್ ಮಾಡಿದ್ರು. ಇದು ಒಂಥರ ಒಂದು ಪಾಸಿಟಿವ್ ಅಂತ ಹೇಳ್ಬೇಕು ನಮ್ಮ RCBಗೆ. ಬಟ್ ಆದರೂ ಎಕ್ಸ್ಪೆಕ್ಟೇಷನ್ ಅಂತೂ ಇತ್ತು ಗುರು. ಇವತ್ತು CSK ಫ್ಯಾನ್ಸ್ಗಳು ಬೇರೆ ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ RCB ಫ್ಯಾನ್ಸ್ಗಳಿಗೆ ಉರ್ಸೋದಕ್ಕೆ ಒಂದು ಕಡೆಯಿಂದ. ಈ ಕಡೆ RCB ಫ್ಯಾನ್ಸ್ಗಳೆಲ್ಲ ಪ್ರಿಪರೇಷನ್ ಮಾಡ್ಕೊಂತ ಇದ್ರು CSK ಫ್ಯಾನ್ಸಿಗೆ ಉರ್ಸೋಣ ಅಂತ. ಈ ಕಡೆ ಇವಾಗ CSK ಕಡೆಯಿಂದ ಉರ್ಸೋದೆಲ್ಲ ಬರ್ತಾ ಇರುತ್ತಲ್ಲ, ನೋಡ್ರ ಗೆದ್ವಿ ಅಂತ. ಇದು ಒಂಥರ ಫ್ಯಾನ್ಸ್ಗಳ ಎಮೋಷನ್ ಜೊತೆಗೆ ಆಟ ಆಡ್ದಂಗೆ, ಇವರಿಬ್ರು ಆಟ ಆಡೋದಕ್ಕಿಂತ ಫ್ಯಾನ್ಸ್ಗಳ ಎಮೋಷನ್ ಜೊತೆಗೆ ಆಟ ಆಡ್ದಂಗೆ, CSK RCB ಫ್ಯಾನ್ಸ್ಗಳ ಮಧ್ಯೆ ಕ್ಲಾಶ್ ಇದೆಯಲ್ಲ, ಒಂದು ಫ್ರಿಕ್ಷನ್ ಇದೆಯಲ್ಲ, ಅದ್ರ ಜೊತೆಗೆ ಆಟ ಆಡ್ದಂಗೆ. ಅವ್ರವ್ರ ಪ್ಲೇಯರ್ಸ್ಗಳೆಲ್ಲ ಚೆನ್ನಾಗೇನಿರ್ತಾರೆ, ಬಟ್ ಫ್ಯಾನ್ಸ್ಗಳಂತೂ ಕಿತ್ತಾಡ್ತಾರೆ ಇವತ್ತು. ನೋಡ ನೀವು ಹಂಗೆ, ನಾವು ಹಿಂಗೆ ಅಂತ ಎಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ಅದೆಲ್ಲ RCB ಮತ್ತು CSK ಅಂತ ಬಂದಾಗ ಹಾಗೆ ಆಗುತ್ತೆ. ಇವತ್ತು ಒಂಥರ ಮ್ಯಾಚು ಒಂಥರ ನಮ್ಮ ಕೈಯಾರೆ ನಾವೇ ಒಂಥರ ಕೈ ಚೆಲ್ಲಿದ್ವಿ ಅಂತ ಹೇಳಬೇಕು. ಆ್ಯಕ್ಚುಲಿ ನಾವು ಸೋತಿದ್ದಲ್ಲಿ ಅಂದರೆ ಬ್ಯಾಟಿಂಗಲ್ಲಿ ಅಂತಲೇ ಹೇಳ್ತೀನಿ. ಯಾಕಂದರೆ ಬ್ಯಾಟಿಂಗಲ್ಲಿ ನಮ್ಮ ಪವರ್ ಪ್ಲೇಲಿ ಯಾವಾಗ 3 ವಿಕೆಟು ಟಕ ನನಗೆ ಬಿತ್ತೋ, 4ನೇ ಓವರ್ವರೆಗೂ ಎಲ್ಲ ಆಲ್ ಸೆಟ್ ಆಗಿತ್ತು ಗುರು. ಟಾಸ್ ಗೆಲ್ತೀವಿ ನಮ್ಮ RCB. ಇವತ್ತು ಎಕ್ಸ್ಪೆಕ್ಟೆಡೇ ಇತ್ತು ಬ್ಯಾಟಿಂಗ್ ತಗೊಂತಾರೆ ಅಂತ. ಯಾಕಂದರೆ ಚೆನ್ನೈಯಲ್ಲಿ ಬ್ಯಾಟಿಂಗ್ ತೊಗೊಂಡು ಫಸ್ಟ್ ಏನಾದ್ರು ಮಸ್ತಾಗಿ ಸ್ಕೋರ್ ಮಾಡ್ತಾರೆ, 180+ ಸ್ಕೋರ್ ಮಾಡ್ತಾರೆ. ಚೇಸ್ ಮಾಡೋ ಟೀಮ್ ಕಷ್ಟಪಟ್ಟೇ ಪಡುತ್ತೆ ಅಂತ ಇತ್ತು. ಇವತ್ತು ಆ್ಯಕ್ಚುಲಿ ಕಷ್ಟಪಟ್ಟರು CSK ಅವ್ರು ಚೇಸ್ ಮಾಡ್ಬೇಕಾದ್ರೆ. ಅಷ್ಟು ಈಸಿಯಾಗಿ ಏನು ಚೇಸ್ ಮಾಡಲಿಲ್ಲ. ಸೊ ಇನ್ನೊಂದು ಸ್ವಲ್ಪ ಎಫಿಷಿಯೆಂಟಾಗಿ ಆಡಿತ್ತು ಅಂದರೆ RCB ಇನ್ನೊಂದು ಸ್ವಲ್ಪ ಚೆನ್ನಾಗಿ ಸ್ಕೋರ್ ಮಾಡಿರ್ಬೋದಾಗಿತ್ತು. 180+ ಅಂತೂ ಪಕ್ಕ ಹೊಡೆದಿರ್ಬೋದಾಗಿತ್ತು. ವಿಕೆಟ್ಸ್ಗಳನ್ನ ಕಾಪಾಡ್ಕೊಂಡು ನೆಟ್ಟಿಗೆ ಸಿಲಿಯಾಗಿ ಔಟ್ ಆಗಿರಲಿಲ್ಲ ಅಂತ ಅಂದಿದ್ದಿದ್ರೆ. ಆ್ಯಕ್ಚುಲಿ RCB 4 ಓವರ್, ಫಸ್ಟ್ 4 ಓವರ್ ಏನು ಸಗದಾಗಿ ಸ್ಟಾರ್ಟ್ ಮಾಡಿದ್ರು ಗೊತ್ತಾ. ಫ್ಯಾಫ್ ಡು ಪ್ಲೆಸಿಸ್ ಅವರ ವಿಕೆಟ್ ಬಿದ್ದಿದ್ದು. ಅಲ್ಲಿಂದ ಒಂಥರ ಟಕ ಅಂತ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಒಂದೆರಡಲ್ಲಿ ವಿರಾಟ್ ಕೊಹ್ಲಿ ನಿಂತ್ಕೊಂಡಿರ್ತಾರೆ. ವಿರಾಟ್ ಕೊಹ್ಲಿಗೆ ಇನ್ಫ್ಯಾಕ್ಟ್ ಪವರ್ ಪ್ಲೇಲಿ ಅವರಿಗೆ ಬ್ಯಾಟಿಂಗ್ ಏನೇ ಸಿಗಲಿಲ್ಲ. ಆಡಿರೋದೇ 6 ಬಾಲ್ ಏನೋ ಆಡಿದ್ರು ಅಂತ ಕಾಣ್ತಿದೆ ಪವರ್ ಪ್ಲೇ ಆದಮೇಲೆ ಒಂದು ಸ್ವಲ್ಪ ಬಾಲ್ ಸಿಕ್ಕಿದ್ದು ಅವರಿಗೆ. ಅವರು ಆಲ್ಮೋಸ್ಟ್ ರನ್ನೇ ಬಾಲ್ನೇ ಆಡಿದ್ದು. ಇನ್ನೇನು ಅಗ್ರೆಸಿವ್ ರೋಲಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಕು ಅಂಥ ಟೈಮಿಗೆ ವಿರಾಟ್ ಕೊಹ್ಲಿನೂ ಕೂಡ ಔಟ್ ಆಗಿದ್ದು. ಅದಕ್ಕಿಂತ ಮುಂಚೆನೇ ಔಟ್ ಆಗ್ತಾರೆ. ಫ್ಯಾಫ್ ಅವ್ರು ಔಟ್ ಆಗ್ತಾ ಇದ್ದಂಗೆ ಡಕ್ಔಟು, ಇಬ್ಬರು ಡಕ್ಔಟ್ ಆಗೋಗ್ಬಿಟ್ರು. ರಜತ್ ಪಡಿದಾರ್ ಬಂದವರೇ ಡಕ್ಔಟು, ಮ್ಯಾಕ್ಸಿಮ್ ಮೊದಲನೇ ಬಾಲೇ ಡಕ್ಔಟು. ಸೊ ಇಬ್ಬರು ಡಕ್ಔಟ್ ಆದ್ರಲ್ಲ, 3 ವಿಕೆಟ್ ರ್ಯಾಪಿಡ್ ಆಗಿ ಬಿತ್ತಲ್ಲ. ಅದು ಪವರ್ ಪ್ಲೇಲಿ 3 ವಿಕೆಟ್ ಡೌನು ಅಂತಂದರೆ ಅದೊಂಥರ ಪುಲ್ ಬ್ಯಾಕ್ ಮಾಡ್ದಂಗೆ ಲೆಕ್ಕ. ಎಷ್ಟು ಹೊಡೆದಿದ್ದು ನಮ್ಮ RCB 42 ಹೊಡೆದಿದ್ರು ಅಷ್ಟೇ. 3 ವಿಕೆಟ್ನ ಕಳ್ಕೊಂಡು ಪವರ್ ಪ್ಲೇ ಆದಾಗ ಅಲ್ಲೇ ಒಂಥರ ಪುಲ್ ಬ್ಯಾಕ್ ಆಗೋಗ್ಬಿಟ್ಟಿದ್ವಿ ನಾವು. ಒಂದು 50 ಮೇಲೆ ಹೊಡೆದ್ಬಿಟ್ಟು 1 ವಿಕೆಟೋ 2 ವಿಕೆಟ್ ಕಳ್ಕೊಂಡಿತ್ತು ಅಂದ್ರೆ ಇಲ್ಲಾಗೋ ಪರವಾಗಿಲ್ಲ ಅಂತ ಅನ್ಬೋದಾಗಿತ್ತು. ಬಟ್ ಅಲ್ಲಿಂದ ಕಮ್ ಬ್ಯಾಕ್ ಮಾಡಿದ್ರಲ್ಲ ನಮ್ಮ RCB. ಕೆಮ್ರಾನ್ ಗ್ರೀನ್ ಅವ್ರು ಸ್ವಲ್ಪ ವಿರಾಟ್ ಕೊಹ್ಲಿ ಜೊತೆಗೆ ನಿಂತ್ಕೊಂಡು ಸ್ವಲ್ಪ ಆಡಿದ್ರು. ಬಟ್ ಅದೇನು ಅಂತ ದೊಡ್ಡ ಪಾರ್ಟ್ನರ್ಶಿಪ್ ಏನು ಬರಲ್ಲ. ವಿರಾಟ್ ಕೊಹ್ಲಿ ಅವರು ಕೂಡ ಔಟ್ ಆದರು. ಕೆಮ್ರಾನ್ ಗ್ರೀನ್ ಕೂಡ ಆಲ್ಮೋಸ್ಟ್ ರನ್ನೇ ಬಾಲ್, ಇಬ್ಬರು ಕೂಡ ರನ್ನೇ ಬಾಲ್ ಆಡ್ಬಿಟ್ಟು ಔಟ್ ಆದರು. ಏನು ಹೆವಿ ಅಗ್ರೆಸಿವ್ ರೋಲಲ್ಲಿ ಏನೂ ಆಡಲಿಲ್ಲ. ಬಟ್ ಅಲ್ಲಿ ಬಂದು ನೆಕ್ಸ್ಟ್ ಕಾಪಾಡಿದ್ದು ನಮಗೆ ದಿನೇಶ್ ಕಾರ್ತಿಕ್ ಮತ್ತು ಅನುಜ್ ರಾವತ್ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಅಷ್ಟೊಂದೇನು ವಿಪರೀತವಾಗಿ ಏನು ಇರಲಿಲ್ಲ. ಅನುಜ್ ರಾವತ್ ಇವತ್ತು ಒಂಥರ ನಮ್ಮ RCBಗೆ ಒಂಥರ ಏನು ಹೇಳ್ತೀರಾ, ಒಂಥರ ಸೇವಿಯರ್ ಆಗಿದ್ರೆ ಅಂತ ಹೇಳ್ಬೇಕು. ಅವ್ರು ಆಡಿರಲಿಲ್ಲ ಅಂತಂದರೆ ಇನ್ನೂ ಒಳಗಡೆ ಕಚ್ಕೊಂಡ್ಬಿಡ್ತೀವಿ. 130, 140 ಎಲ್ಲ ಕಚ್ಕೊಂಡ್ಬಿಡ್ತೀವಿ ಅಂತ ಕಾಣಿಸುತ್ತೆ. ಅನುಜ್ ರಾವತ್ ಆಡಲ್ಲ, ಹಂಗೆ DK ಜೊತೆಗೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿರಲಿಲ್ಲ ಅಂತ ಅಂದಿದ್ರೆ. ಅಗ್ರೆಸಿವ್ ರೋಲಲ್ಲಿ ಬಂದ್ಬಿಟ್ಟು ಆಡಿದ್ದು ಅನುಜ್ ರಾವತ್ತಲ್ಲಿ ಸಖತ್ತಾಗಿ ಫಿನಿಶ್ ಮಾಡ್ಕೊಂಡು ಕೊಟ್ಟರು. ಮಾತ್ರ ಅನುಜ್, ಅದೇ ಹೇಳೋದಲ್ಲ, ಬಿಲ್ಡಪ್ ಕೊಡಬೇಕಾಗಿರೋದು ಇವತ್ತು ಅನುಜ್ ರಾವತ್ ಅವರ ಇನ್ನಿಂಗ್ಸ್ಗೆ ಅಂತ. DKನೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ರು. ಅವ್ರನ್ನೇನು ತೆಗಳೋ ಆಗಿಲ್ಲ, ಅವರು ಕೂಡ ಕಾಂಟ್ರಿಬ್ಯೂಟ್ ಕೈಲಾದಷ್ಟು ಆ ಬಾಟಮಲ್ಲಿ ಬಂದ್ಬಿಟ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರು. RCB ಇದ್ದಂಥ ಸ್ಟೇಜ್ ಹೆಂಗಿತ್ತು, RCB 3 ವಿಕೆಟ್ನ ಟಕಾರಂಗೆ ಕಳ್ಕೊಂಡು ರ್ಯಾಪಿಡಾಗಿ ಕಳ್ಕೊಂಡ್ಬಿಡ್ತು. ಅಲ್ಲಿಂದ ಅಷ್ಟೊಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಬೇರೆ ಆಗ್ತಿರಲಿಲ್ಲ. ಅಲ್ಲಿಂದ ಲಾಸ್ಟಲ್ಲಿ ನಾಡೋಡಾದಂಗೆ ಉಳ್ಕೊಂಡು ಅವರಿಬ್ಬರು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಲ್ಲ. ಅವರಿಬ್ರಿಗೆ ನಿಜವಾಗ್ಲೂ ಕ್ರೆಡಿಟ್ ಕೊಡಲೇಬೇಕು. ಇವತ್ತು RCB ಸೋತಿರ್ಬೋದು, ಬಟ್ ಆದ್ರೂ 170+ ಹೊಡಿತಾರೆ ಅಂತಂದರೆ ಇದ್ದಂಥ ಸ್ಟೇಜಲ್ಲಿ 3 ವಿಕೆಟ್ನ ಪವರ್ ಪ್ಲೇಲೆ ಕಳ್ಕೊಂಡು ಇದಕ್ಕಂತೂ ಕ್ರೆಡಿಟ್ ಅಂತೂ ಪಕ್ಕ ಕೊಡಲೇಬೇಕು. ಆ ರೇಂಜಿಗೆ ಬ್ಯಾಟಿಂಗ್ನ ಆಡಿದರೆ ಅನುಜ್ ರಾವತ್ ಮತ್ತು ದಿನೇಶ್ ಕಾರ್ತಿಕ್ ಬಾಟಮಲ್ಲಿ ಬಂದು. ಸೋಕೆ ಇದನ್ನ ಚೇಸ್ ಮಾಡೋದಕ್ಕೆ ಅಂತ ಬಂದರು. ಇವರ ಬೌಲಿಂಗ್ ಬಗ್ಗೆ ಹೇಳಲೇ ಇಲ್ವಲ್ಲ ಗುರು. ಹಂಗೆ ಜಡೇಜಾ ತಿಂದಾಕ್ಬಿಟ್ರಲ್ಲ ಗುರು. 4 ಓವರ್ನ ಏನು ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿದ್ರು. ವಿಕೆಟ್ಸ್ ಅವ್ರಿಗೆ ಟಕ ನಂಗೆ ಬಿದ್ದಿಲ್ಲ, ಬಟ್ 4 ಓವರ್ ತಿಂದಾಕ್ಬಿಡ್ತಾರಲ್ಲ ಜಡೇಜಾ. ಅವರಿಗೆ ಒಂಥರ 4 ಓವರ್ ಎತ್ತಿಟ್ಬಿಡ್ಬೇಕು. ಪಟ ಚಟಾಪಟ ಅಂತ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ ಶಿಸ್ತಾಗಿ ನಡ್ಕೊಂಡು. ಜಡೇಜಾ 4 ಓವರ್ ತಿಂದರು ಅಂತಂದರೆ ಮುಸ್ತಫಿಜರು ಏನು 4 ವಿಕೆಟ್ ಎತ್ಬಿಟ್ಟು ಅಲ್ಲಿ ಡಮಾಲ್ ಡಿಮಿಲ್ ಅಂತಿದ್ದ ನಮ್ಮ RCB ಬ್ಯಾಟರ್ಸ್ಗಳನ್ನ ಮುಸ್ತಫಿಜರೇ ಹಿಡ್ತಾ ಸಾಧಿಸಿದ್ದು ಅಂತ ಹೇಳಬೇಕು. ಬಟ್ ತುಷಾರ್ ದೇಶಪಾಂಡೆ ಇಕ್ಕಿಸ್ಕೊಂಡ್ರು ಲಾಸ್ಟಲ್ಲಿ. ಅದು ಬಿಡಿ, ತುಷಾರ್ ದೇಶಪಾಂಡೆನೇ ಕಾಸ್ಟ್ಲಿಯೆಸ್ಟ್ ಆಗಿರೋದು ಈ ಮ್ಯಾಚಲ್ಲಿ. ನಮ್ಮ RCB ಬೌಲರ್ಸು ಅಷ್ಟು ಹೊಡ್ಸ್ಕೊಂಡಿಲ್ಲ. ಆ ರೇಂಜಿಗೆ ಇಕ್ಕಿಸ್ಕೊಂಡ್ರು. ವೈಡ್ಗಳೆಲ್ಲ ಹಾಕೊಂಡು ಲಾಸ್ಟ್ ಓವರ್ ಅಂತೂ ಕೇಳಂಗೆಲ್ಲ ತತ್ಕಾಕ್ಬಿಟ್ರು ಸರಿಯಾಗಿ. ವೈಡ್ಗಳಲ್ಲೇ ರನ್ ಕೊಟ್ಟಿದ್ರು. ನಮ್ಮ RCB ಕಾಂಪಿಟೇಷನ್ ಇವ್ರು ವೈಡ್ ಹಾಕಿದ್ರೆ ನಮ್ಮ RCBನೂ ವೈಡ್ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಸೆಕೆಂಡ್ ಇನ್ನಿಂಗ್ಸಲ್ಲಿ.
ಸೊ ಇವತ್ತು 10 ವೈಡ್ನ ಹಾಕಿರೋದು CSK ಅವರು. ಅದೇ 2 ಬೌನ್ಸರ್ ಅಂತ ಬೇರೆ ಬಿಟ್ಟಿದ್ದಲ್ಲ ಪರ್ಮಿಷನು, ಅದಕ್ಕೆ ಕುಕ್ಕಿ ಇನ್ಮೇಲೆ ಸಿಕ್ಕಾಪಟ್ಟೆ ವೈಡ್ಗಳನ್ನ ನೋಡೋಕೆ ಸಿಗುತ್ತೆ. ಯಾಕೆಂತಂದರೆ ಬೌನ್ಸರ್ 2 ಬಿಟ್ಟಿದ್ದಾರೆ, ಅದಕ್ಕೆಲ್ಲ ಕುಗ್ತಾ ಇರ್ತಾರೆ ನೆಲಕ್ಕೆ, ಅದಕ್ಕೋಸ್ಕರ ವೈಡ್ಗಳು ಕೂಡ ಜಾಸ್ತಿ ಆಗುತ್ತೆ. ಇನ್ಫ್ಯಾಕ್ಟ್ ಕೀಪರ್ ಹಿಂದೆ ಎಲ್ಲ 4ಗಳು ಕೂಡ ಹೋದ್ವು ಇವತ್ತು, ನೋಡಿರ್ತೀರ ಅಂತ ಅನ್ಕೊಂಡಿದ್ದೀನಿ. ಸೊ ಓಕೆ, ಇದನ್ನ ಚೇಸ್ ಮಾಡೋದಕ್ಕಿಂತ ಬಂದ್ರಪ್ಪ CSK ಅವರು. CSK ಎಕ್ಸ್ಪೆಕ್ಟೆಡ್ ಇತ್ತು ಇದು, ಇವ್ರಿಗಿರೋಂಥ ಬ್ಯಾಟಿಂಗ್ ಡೆಪ್ತಿಗೆ ಹೊಡಿತಾರೆ ಗುರು, 200 ಕೊಟ್ಟರು ಹೊಡಿಬಹುದು ಅಂತ ಇತ್ತು. ಬಟ್ ನಮಗೆ ಬೇಕಾಗಿದ್ದು ಅರ್ಲಿ ವಿಕೆಟ್ಸ್ಗಳು ಬೇಕಾಗಿತ್ತು. ಪವರ್ ಪ್ಲೇನೇ ನಮಗೆ ನಮ್ಮ ಥರ ನಮಗೆ 3 ವಿಕೆಟ್ ಬಿತ್ತಲ್ಲ, ಆ ಥರ ಟಕ ನಂಗೆ ಬೇಕಾಗಿತ್ತು ವಿಕೆಟ್ಸ್ಗಳು. ಬಟ್ ಆ ಥರ ಏನು ಬೀಳಿಲ್ಲ, ಬಿತ್ತು ವಿಕೆಟು. ಬಟ್ ಒಂದು ಅಗ್ರೆಸಿವ್ ರೋಲ್ನ ನಿಭಾಯಿಸು ರಚಿನ್ ರವೀಂದ್ರ ಅಲ್ಲಿ ಬಂದ್ಬಿಟ್ಟು. ಋತುರಾಜನೋ ಬೇಗ ಔಟ್ ಆದರು, ಎಸ್ ದಯಾಳ್ ಅವರು ಬಂದ್ಬಿಟ್ಟು ಟಕ್ಕನಿಗೆ ವಿಕೆಟ್, ಏನು ಟಕ್ಕನಿಗೆ ಅಂದರೆ ಒಟ್ಟಲ್ಲಿ ಪವರ್ ಪ್ಲೇನೇ ವಿಕೆಟ್ ತೆಗೆದ್ರು. ಸೊ ಅದಾದಮೇಲೆ ಅಷ್ಟೊಂದು ಹೆವಿ ಕಾಣಿಸ್ಕೊಳ್ಳಿ ಎಸ್ ದಯಾಳ್ ಅವರು, ಒಂಥರ ಸ್ಕ್ರೀನ್ ಸ್ಪೇಸಲ್ಲೇ ಬರಲ್ಲ ಅಂತ ಹೇಳಬೇಕು. ಎಸ್ ದಯಾಳ್ ಅವರು ಇನ್ನೂ ಒಂದು ಓವರ್ ಬಾಕಿ ಇತ್ತು, ಅದಕ್ಕೆ ಯಾವಾಗ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಲಾಸ್ಟ್ ಓವರ್ ಕೊಡೋಕೆ ಇಟ್ಕೊಂಡಿದ್ರು ನಾವು ಪಾಪ. ಸೊ ಓಕೆ, ಒಂದು ವಿಕೆಟನ್ನು ತೆಗೆದ್ರು. ನಾಯಿ ಹೊಡ್ದಂಗೆ ಹೊಡೆದಿದ್ದು ಅಲ್ಲಿ ಬಂದ್ಬಿಟ್ಟು ರಚಿನ್ ರವೀಂದ್ರ, ಹುಚ್ಚಿ ನಾಯಿ ಹೊಡ್ದಂಗೆ ಹೊಡೆದ್ರು ಅಂತ ಹೇಳಬೇಕು ನಮ್ಮ RCBಗೆ. ಆ ರೇಂಜಿಗೆ ಅಗ್ರೆಸಿವ್ ರೋಲಲ್ಲಿ ಬ್ಯಾಟಿಂಗ್ ಆಡಿದ್ದು ಯಾರೂ ಆಡಿರಲಿಲ್ಲ ಇವತ್ತು. ಆ ಅಗ್ರೆಸಿವ್ 3 4 3 6 ಎಲ್ಲ ಹೊಡೆದ್ಬಿಟ್ಟು ಇಟ್ಟಾಡ್ಸ್ಕೊಂಡು ವಾಂಚಿದ್ರು. ಈ ಕಡೆ ಒಂದು ಸ್ವಲ್ಪ ಗಾಯಕ್ವಾಡೆ ಔಟು, ಇನ್ನು ಮಿಕ್ದವರೆಲ್ಲ ಚೆನ್ನಾಗಿ ಆಡಿದ್ದಾರೆ ಗುರು. ಈ ಕಡೆ ಡ್ಯಾರಲ್ ಮಿಚಲು ಕಾಂಟ್ರಿಬ್ಯೂಟ್ ಮಾಡಿದರೆ, ಅಜಿಂಕ್ಯ ರಹಾನೆ ಕೂಡ ಕಾಂಟ್ರಿಬ್ಯೂಟ್ ಮಾಡಿದರೆ. ಅಜಿಂಕ್ಯ ರಹಾನೆ ಅವರು ಏನು ಕ್ಯಾಚ್ನ ಹಿಡಿದಿದ್ದು ಗುರು, ವಿರಾಟ್ ಕೊಹ್ಲಿ ಅವ್ರು ಕ್ಯಾಚ್ನ ಹೇಳಲೇಬೇಕು. ಅದು ಆ್ಯಕ್ಚುಲಿ ಹಿಡಿದ್ರೆ ರಚಿನ್ ರವೀಂದ್ರ ಆಗಿರ್ಬೋದು, ಬಟ್ ಏನು ಪಾಸ್ನ ಮಾಡಿದ್ರು, ನಿಜವಾದ ಅದೊಂಥರ ಕ್ಯಾಚ್ ಆಫ್ ದ ಡೇ ಅಂತ ಹೇಳ್ತೀನಿ ಮಗ. ಸಖತ್ ಕ್ಯಾಚ್ನ ಹಿಡಿದ್ರು. ಇನ್ಫ್ಯಾಕ್ಟ್ ನಮ್ಮ ಕಡೆನೂ ಕೂಡ ಕ್ಯಾಚ್ ಚೆನ್ನಾಗಿನೇ ಎತ್ತಾಕೊಂಡ್ರು. ನಮ್ಮ ಕಡೆ ಫೀಲ್ಡಿಂಗ್ ಚೆನ್ನಾಗಿತ್ತು, ಬಟ್ ವೈಡ್ಗಳನ್ನೆಲ್ಲ ಡಬಾ ಥರ ಹಾಕ್ಬಿಟ್ಟು ವೈಡ್ಗಳನ್ನ ಹಾಕಿದ್ರು. ಜೊತೆಗೆ ಒಂದೊಂದು ಕಡೆ ಫೀಲ್ಡಿಂಗ್ ಲ್ಯಾಪ್ಸಸ್ ಆಯ್ತಿಲ್ಲ ಅಂತಲ್ಲ, ಸಿಕ್ಕಾಪಟ್ಟೆ ಒಂಥರ 4ಗಳನ್ನ ಬೇಜಾನ್ ತಡೆದಿದೆ ಇವತ್ತು ನಮ್ಮ RCB. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಬಾಲರ್ಸ್ಗಳು ಇಕ್ಕಿಸ್ಕೋತಾ ಇದ್ರು, ಬಟ್ 4ಗಳನ್ನ ಬೇಜಾನ್ ತಡೆದಿದೆ. ಸೊ ಇನ್ನೇನು ಹೇಳೋದು ಮಗ, ಈ ಮ್ಯಾಚ್ ಬಗ್ಗೆ ನಂಗೆ ಸೈಕ್ ಆಗೋಗ್ತೈತೆ ಇಲ್ಲಿ RCB ಸೋತಿರೋದ್ರಿಂದ. ಸೊ ಹೇಳಲೇಬೇಕು, ಹೇಳೋ ಅಂತ ಕರ್ತವ್ಯ, ನೀವು ಕೇಳಿಸ್ಕೊಳ್ಳೇಬೇಕು ಕಿವಿರೋರು. ಓಕೆ ಗುರು, ಏನಲ್ಲಿ ರಚಿನ್ ರವೀಂದ್ರ ಹಾಕೊಂಡು ತದಕ್ತಾ ಇದ್ದಂಗೆನೇ ಅಲ್ಲಿ CSK ಅವ್ರಂತರೂ ಇದನ್ನತ್ರ ಹಿಗ್ಗಕ್ಕೆ ಕೂತ್ಕೊಂಡ್ಬಿಟ್ರಿ. ಎಲ್ಲ ಆಗಿರೋ ಬಿಡು, ಇದು ಮ್ಯಾಚ್ ಮುಗೀತು, ಬೇಗ ಮುಗಿಸಕ್ಕೆ ತದಕ್ಬಿಟ್ಟು ಬರ್ತಾರೆ ರಚಿನ್ ರವೀಂದ್ರ ಅಂತ ಅನ್ಕೊಂಡ್ರೆ. ರಚಿನ್ ರವೀಂದ್ರ ವಿಕೆಟ್ ಏನೋ ಬಿತ್ತು, ಅಗ್ರೆಸಿವ್ ರೋಲ್ ಅವರಂತೂ ಫುಲ್ ಒಂಥರ ಟಾಪ್ ಗೇರಲ್ಲಿ 5th ಗೇರಲ್ಲೇ ಆಡ್ತಾ ಇದ್ರು ಅವರು. ಕೆಳಗಡೆ ಗೇರ್ ಶಿಫ್ಟ್ ಎಲ್ಲ ಮಾಡ್ತಾನಿಲ್ಲ, ಹಂಗೆ ಬಂದು ನಂಗೆ ತದಕ್ಬೇಕು ಅಷ್ಟೇ ಗುರು, ನಂಗೆ ಗೊತ್ತಿರೋದು ಒಂದು ತದಕದ ಅಷ್ಟೇ ಅಂತ. ಡ್ಯಾರಲ್ ಮಿಚೆಲ್ ಬಂದು ಅವರು ಒಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ರು. ಆಮೇಲೆ ಅವರು ಔಟ್ ಆಗ್ತಾ ಇದ್ದಂಗೆನೇ ಅಲ್ಲಿ ಶಿವಮ್ ದುಬೆ ಮತ್ತು ರವೀಂದ್ರ ಜಡೇಜಾ ಇಬ್ಬರು ನಿಂತ್ಕೊಂಡು ಇಲ್ಲಿ ಈ ಕಡೆ ಯಾವ ಥರ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿತ್ತೋ ನಮ್ಮದು DK ಜೊತೆಗೆ ಅನುಜ್ ರಾವತ್ ಅವ್ರದ್ದು, ಅದೇ ರೀತಿ ಪಾರ್ಟ್ನರ್ಶಿಪ್ನ ಅವರು ಕೂಡ ಬಿಲ್ಡ್ ಮಾಡಿದ್ರು. ಅವರು ಔಟ್ ಆಗಲಿಲ್ಲ. ಧೋನಿ ಬರ್ತಾರನೇ ಎಕ್ಸ್ಪೆಕ್ಟೇಷನ್, ಎಲ್ಲ ಫ್ಯಾನ್ಸ್ ಕ್ರೌಡೆಲ್ಲ ಕಾಯ್ಕೊಂಡು ಕೂತ್ಕೊಂಡಿದ್ರು. ಧೋನಿ ಬರೀ ಪ್ರಿಪ್ರೇಷನ್ ಮಾಡ್ಕೊತ ಇದ್ರು ಅಷ್ಟೇ, ನಾವೇ ಮ್ಯಾಚ್ ಮುಗಿಸ್ಕೊಬತ್ತೀವಿ, ನೀವು ಜಾಸ್ತಿ ತಲೆ ಕೆಡ್ಸ್ಕೊಂಡು ಹೋಗ್ಬಿಡ್ವಿ ಅಂತ. ಅಲ್ಲ ಗುರು, ಶಿವಮ್ ದುಬೆಗೆ ಏನಂತ ಹೇಳೋಣ ಮಗ, ನಮ್ಮ RCBಲಿದ್ದ ಒಂದನ ಮ್ಯಾಚ್ ಈ ಥರ ನಿಂತ್ಕೊಂಡು ಗೆಲ್ತಿದ್ಯಾ ಮಗ ನೀನು, ಏನು ಹೇಳಬೇಕು ನಮ್ಮ ಶಿವಮ್ ದುಬೆಗೆ. ಓಕೆ ಬಿಡಿ, ಹೋಗ್ಲಿ ಪಾಪ CSKಗೆ. ಅದು ನಮ್ಮ RCB ಮೇಲೆ ಆಡ್ತಾರಲ್ಲ ನೋಡೋಗುರು, RCB ಮೇಲೆ ನಿಂತ್ಕೊಂಡು ಮುಗಿಸೋದು ಎಲ್ಲ ಮ್ಯಾಚ್ನೂ. ಲಾಸ್ಟ್ ಟೈಮು ಹಂಗೆ RCB ಮೇಲೆ ತಕ್ಕಿದ್ದು ಸರಿಯಾಗಿ, ಈ ಟೈಮು ನಿಂತ್ಕೊಂಡು ಮುಗಿಸ್ತಾವ್ರಲ್ಲ ಮ್ಯಾಚ್ಗಳನ್ನ. ಇದು ಸ್ಲೋ ಆಗಿ ಆಡಿರ್ಬೋದು, ಏನು ಫುಲ್ ಅಗ್ರೆಸಿವ್ ರೋಲ್ ಡಮಾಲ್ ಡಿಮಿಲ್ ಆಡ್ಬಿಟ್ರು ಅಂತಲ್ಲ, ಬಟ್ ಆದರೂ ನಿಲ್ಸ್ಕೊಂಡು ಮ್ಯಾಚ್ನ ಮುಗಿಸಿದಿರಲ್ಲ, ಅದಕ್ಕೆ ಕ್ರೆಡಿಟ್ ಕೊಡಬೇಕು. ಜಡೇಜಾ ಮತ್ತು ಶಿವಮ್ ದುಬೆ ಶಿಸ್ತಾಗೆ ಮ್ಯಾಚ್ನ ಮುಗಿಸ್ಕೊಂಡು ಕೊಟ್ಟರು. ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದರೆ, ಅಲ್ಲಿ ಋತುರಾಜ್ ಗಾಯಕ್ವಾಡೆ ಒಂದು ಸ್ವಲ್ಪ ಅಂದರೆ 20+ ಹೊಡೆದಿಲ್ಲ ಅಷ್ಟೇ, ಎಲ್ಲರೂ ಕೂಡ 20+ ಹೊಡೆದಿದ್ದಾರೆ. ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟು ಶಿಸ್ತಾಗೆ ಮ್ಯಾಚ್ನ ಕಲಾಸ್ ಮಾಡಿದ್ರು. ಅಲ್ಲ ನಮ್ಮ ಅಲ್ಜಾರಿ ಜೋಸಫ್ ಅದು ಏನಾಗೈತೆ ಅಂತ ಗೊತ್ತಿಲ್ಲ, ಕುಗ್ತಾವ್ರೆ ಬೌನ್ಸ್ ಹಾಕಿನೇ ಮ್ಯಾಚ್ನ ಗೆಲ್ಸ್ಬಿಟ್ರು ಅನ್ನೋ ಥರ ಇತ್ತು. ಸಿರಾಜ್ ಅಣ್ಣ ಕೂಡ ಇದೊಂದು ಆಫ್ ಡೇ ಆಗೋಗ್ಬಿಡ್ತು. 38 ರನ್ ಅವರು ಓಡಿಸ್ಕೊಂಡಿದ್ದಾರೆ, ಇವರು ಕೂಡ 38 ರನ್ನು. ಏನೋ ಬಿಡಿ, ಇವತ್ತು ಮ್ಯಾಚು ಸ್ಮೋಕ್ ಆಯಿತು ಎಲ್ಲ ಟೀಮಿಂದ, ಆಲ್ ಓವರ್ ಟೀಮಿಂದ ಅಂತ ಅನ್ಕೋಬೇಕಷ್ಟೇ, ಒಬ್ಬರನ್ನ ಬ್ಲೇಮ್ ಮಾಡುವಂಥ ಅಗತ್ಯತೆ ಇಲ್ಲ. ಬಟ್ ಆದರೂ ಅಲ್ಜಾರಿ ಜೋಸಫ್ ಬಲೆ ಬೌನ್ಸರ್ ಹಾಕ್ತವ್ರೆ, ಇವರು 2 ಬೌನ್ಸರ್ ಐತೆ ಅಂತ ಕುಕ್ಕಿ ವೈಡ್ಗಳನ್ನೆಲ್ಲ ಹಾಕಿ, ಅದರಿಂದನೇ ಒಂದು 4 ಬೇರೆ ಹೋಯ್ತು ಹಿಂದೆಗಡೆ ತಲೆ ಮೇಲಲ್ಲಿ. ಸೊ ಅದೇ ಈ ಥರ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ಗಳಿಂದ ಇವತ್ತು ಮ್ಯಾಚ್ನ ಹೊಗೆ ಹಾಕಿಸ್ಕೊಂಡಿದ್ದೀವಿ ನಾವು. ಬಟ್ ಆದರೂ ಅವರು ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ಗೆದ್ದಿದ್ದಾರೆ, 1 ಓವರ್ ಸ್ಪೇರ್ ಹೊಡೆದಿದ್ದಾರೆ. ಸೊ ಅವ್ರಿಗೂ ಕೂಡ ಕ್ರೆಡಿಟ್ ಕೊಡಲೇಬೇಕು. ನಿಮಗೇನಿಸ್ತು ಹೇಳಿ ಮಗ ಇವತ್ತಿನ ಮ್ಯಾಚ್ನ? ನಾವು ಎಲ್ಲಿ ಕೈ ಚೆಲ್ಲಿದ್ವಿ ಅಂತ? ನನ್ನ ಪ್ರಕಾರ ಪವರ್ ಪ್ಲೇಲಿ 3 ವಿಕೆಟ್ನ ಕಳ್ಕೊಂಡ್ವಲ್ಲ, ಅಲ್ಲೇ ಒಂಥರ ಕೈ ಚೆಲ್ಲಿದ್ವಿ. ಜೊತೆಗೆ ಬೌಲಿಂಗಲ್ಲಿ ಸ್ವಲ್ಪ ಲ್ಯಾಪ್ಸಸ್ಗಳು ಆಯಿತು. ಇವರಿಗೆ ಮಯಾಂಕ್ ಡಾಗರ್ಗೆ 2 ಓವರ್ ಹಾಕ್ಸಿದ್ರು, ನನಗೆ ಗೊತ್ತಿಲ್ಲ ಏನಕ್ಕೆ ಇನ್ನೂ 2 ಓವರ್ ಹಂಗೆ ಮುಗಿಸ್ಕೊಂಡಿದ್ರು ಅಂತ. ಮಯಾಂಕ್ ಡಾಗರ್ 6 ರನ್ ಕೊಟ್ಟಿದ್ದು 2 ಓವರಲ್ಲಿ, ಅಲ್ಲಿ ಮಧ್ಯೆ ಇನ್ನೊಂದು 2 ಓವರ್ ಹಾಕ್ಸಿ ತಿನ್ಸಿತ್ತು ಅಂತಂದ್ರೆ ಅವ್ರಿಗೆ ಬಾಲ್ಗಳನ್ನ ಬಹುಶಃ ಬುಡಕ್ಕೆ ಬಂದಿರ್ತಿತ್ತು ನಾವು ಮ್ಯಾಚು, ಆ ಥರ ಆಗಿರ್ಬೋದಾಗಿತ್ತು. ನಾವು ಮಯಾಂಕ್ ಡಾಗರ್ ನನ್ನ ಪ್ರಕಾರ ಯೂಸ್ ಆಗಿರೋರು ಸಿಕ್ಕಾಪಟ್ಟೆ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿದರೆ, ಇನ್ನೊಂದು 2 ಓವರ್ ಹಾಕಿಸ್ಬೋದಾಗಿತ್ತು ಬೇರೆಯವ್ರಿಗೆ ಬೌಲಿಂಗ್ ಕೊಡೋದಕ್ಕಿಂತ. ಅಲ್ಲಿ ಗ್ರೀನ್ 2 ವಿಕೆಟ್ ಎತ್ತಿರ್ಬೋದು, ಬೇಡ ಆದ್ರೂ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಾ ಇದ್ರು. ಮಯಾಂಕ್ ಡಾಗರ್ ಹಾಕ್ಸಿರ್ಬೋದಾಗಿತ್ತು ಮಿಡ್ಲ್ ಓವರ್ಸಲ್ಲಿ ಅಂತ ಅನ್ಕೊತೀನಿ. ಬಿಡಿ, ಫ್ಯಾಫ್ ಡು ಪ್ಲೆಸಿಸ್ ಅವ್ರದ್ದು ಅನಾಲಿಸಿಸ್ ಬೇರೆನೇ ಇತ್ತು ಅಂತ ಕಾಣಿಸುತ್ತೆ. ನೀವು ಕಾಮೆಂಟಲ್ಲಿ ಹಾಕಿ ಏನು ಅನಿಸ್ತು ನಿಮಗೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.